ಇದು ಉಡುಪಿಯ ಪರಿಸ್ಥಿತಿ. ಇನ್ನು ಮಲೆನಾಡು ಶಿವಮೊಗ್ಗದ ಕಡೆಗೆ ಬರೋಣ. ಅಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಜನರ ಪರದಾಟ ಅಲ್ಲೂ ಕೂಡ ಹೇಗಿದೆ ಅನ್ನೋದನ್ನ ನೋಡಬೇಕು ನೀವು. ಅನೇಕ ರಸ್ತೆಗಳು ಜಲಾವೃತ ಆಯಿತು, ಮನೆಗಳಿಗೆ ನೀರು ನುಗ್ಗಿತ್ತು. ಅಲ್ಲೂ ಕೂಡ ಜನರ ಪರದಾಟ ಸಹಜವಾಗಿ ಮುಂದುವರಿತಾ ಇದೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆ. ಜಲಾಶಯದಲ್ಲಿ ಮೀನು ಹಿಡಿಯೋದಕ್ಕೆ ಸ್ಥಳೀಯರು ಹರಸಾಹಸ ಪಡ್ತಿದ್ದಾರೆ. ಒಂದ್ ಕಡೆ ಜನ ಪರದಾಡ್ತಾ ಇದ್ರೆ ಇಲ್ಲಿ ಮೀನುಗಳ ಚಿಂತೆ ಸ್ಥಳೀಯರಿಗೆ. ಶಿಕಾರಿಪುರ ತಾಲೂಕಿನ ಅಂಬಲಿಗೊಳ ಜಲಾಶಯ, ಅಲ್ಲಿ ಮೀನು ಹಿಡಿಯೋದಕ್ಕೆ ಸ್ಥಳೀಯರು ಮುಂದಾಕಿದ್ದಾರಂತೆ. ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನೋಡಿ, ಇದು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಜಲಾಶಯದ ನೀರು. ಇದರಲ್ಲಿ ಮೀನು ಹಿಡಿಯೋದಕ್ಕೆ ಹೋಗ್ತಾರಲ್ಲ, ಈ ಹುಚ್ಚಾಟಕ್ಕೆ ನಾವು ಏನು ಹೇಳಬೇಕು? ಜೀವದ ಭಯ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಫೋರ್ಸ್ ನೋಡಿ, ನೀರಿನ ಫೋರ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದರೆ, ಯಾರಾದರೂ ಆಯ ತಪ್ಪಿ ಬಿದ್ದು ಆ ನೀರಲ್ಲಿ ಕೊಚ್ಕೊಂಡು ಹೋದರೆ ಯಾರು ಜವಾಬ್ದಾರರು? ಈ ಪ್ರಶ್ನೆ ಇದೆ. ನೀರಿನ ರಭಸ ಹೆಚ್ಚಳ ಆದಾಗ, ನಿರಂತರ ಮಳೆ ಆಗ್ತಾ ಇದ್ದಾಗ ಸ್ಥಳೀಯರು ಈ ರೀತಿ ಮೀನು ಹಿಡಿಯೋದಕ್ಕೆ ಮುಂದಾದರೆ ಯಾರನ್ನು ಕೇಳಬೇಕು? ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಟ್ಟಿರುತ್ತೆ, ಯಾರು ಕೂಡ ಆ ಕಡೆ ಹೋಗ್ಬೇಡ್ರಪ್ಪ, ನೀರಿನ ರಭಸ ಹೆಚ್ಚಳವಾಗಿದೆ ಅಂತ. ಆದರೂ ಕೂಡ ಸೂಚನೆಗಳನ್ನು ಮೀರಿ ಜನ ಜಲಾಶಯಕ್ಕೆ ಇಳಿದು ಮೀನುಗಳನ್ನು ಹಿಡಿಯೋದಕ್ಕೆ ಮುಂದಾಕಿರುವ ದೃಶ್ಯ. ಇದು ಮಲೆನಾಡು ಪರಿಸ್ಥಿತಿ. ಮತ್ತೊಂದು ಕಡೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಧಾರಾಕಾರ ಮಳೆ ಮುಂದುವರಿತಾ ಇದೆ. ಸೊ ಆ ಮಳೆಯ ಪರಿಣಾಮ ಅಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಧಾರಾಕಾರ ಮಳೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಖಾನಾಪುರ ಹೊರವಲಯದ ಸೇತುವೆ ಮುಳುಗಡೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಖಾನಾಪುರ ಭಾಗದಲ್ಲಿ ಜನರ ಪರದಾಟ. ಭಾರಿ ಮಳೆಗೆ ಮನೆಗೆ ನುಗ್ಗಿಬಿಟ್ಟಿದೆ ಅಪಾರ ಪ್ರಮಾಣದ ನೀರು. ರಸ್ತೆ, ಈ ಜಮೀನು ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂಥ ಪರಿಸ್ಥಿತಿ. ಕಾರಣ ಇಷ್ಟೇ, ಮಲಪ್ರಭಾ ನದಿ ನೀರು ಹೆಚ್ಚಳವಾಗಿರುವ ಪರಿಣಾಮ ಖಾನಾಪುರದ ಸುತ್ತಮುತ್ತ ಜನ ಈ ರೀತಿ ಒದ್ದಾಡ್ತಿದ್ದಾರೆ. ಕೆಲವೊಂದು ಕಡೆ ಸೇತುವೆನೇ ಮುಳುಗಡೆ ಆಗ್ಬಿಟ್ಟಿದೆ. ಬೇರೆ ಕಡೆ ಸಂಪರ್ಕ ಮಾಡೋದಕ್ಕೂ ಕೂಡ ಜನ ಒದ್ದಾಡ್ತಾರೆ. ಪ್ರಸಾರ ಮಾಡುತ್ತೆ ಅಂದ್ರೆ ಅದಕ್ಕೆ ಪರಿಹಾರ ಸಿಗಲೇಬೇಕು. ಅದು ಕೂಡ ಜನರ ಪರವಾಗಿ ನಿಮ್ಮ ರಿಪಬ್ಲಿಕನ ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದೀವಿ. ಬೀದರ್ನಲ್ಲಿ ಒಂದು ಮಳೆ ಬಂದ್ರೆ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗ್ತಾ ಇತ್ತು. ಜನ ಪರದಾಡಬೇಕಾಗಿತ್ತು. ದೇವಿ ಕಾಲೋನಿಯ ಜನರ ಗೋಳು ಕೇಳುವವರು ಯಾರು? ಸ್ವಲ್ಪ ಮಳೆ ಬಂದ್ರೂ ಕೂಡ ಕೆರೆಯಂತಾಗುತ್ತೆ ಇಡೀ ಪ್ರದೇಶ. ಈ ಬಗ್ಗೆ ರಿಪಬ್ಲಿಕನ ವರದಿ ಬಿತ್ತರ ಮಾಡಿದ್ದೆ ತಡ, ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದೇ ರಸ್ತೆ ನೀರು ತುಂಬಿಕೊಳ್ತಾ ಇತ್ತು, ಬಟ್ ಈಗ ಡಾಂಬರೀಕರಣ ಆಗ್ತಾ ಇರುವಂತಹ ದೃಶ್ಯ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ನೋಡಲೇಬೇಕಾದಂಥ ಸ್ಟೋರಿ ಪ್ರಸಾರ ಅಂತ ನಾವು ಮಾಡಿದ್ದೀವಿ. ಸುದ್ದಿ ಪ್ರಸಾರ ಆದ 2 ಗಂಟೆಯಲ್ಲಿ ನೋಡ್ಬೋದು ನೀವು, ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ JCB ಮೂಲಕ ಈಗಾಗಲೇ ಏನು ನೀರು ನಿಲ್ತಾ ಇತ್ತು. ಇದು ಬೀದರ್ ನಗರದ ದೇವಿ ಕಾಲೋನಿಯಲ್ಲೇನೆ ಈಗಾಗಲೇ ಮುಖ್ಯ ರಸ್ತೆ ಇತ್ತು, ಬಸ್ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ. ಆ ಒಂದು ರಸ್ತೆಯಲ್ಲಿ ಏನು ರಸ್ತೆ ಕೆರೆಯಾಗಿ ಬದಲಾಗ್ತಾ ಇತ್ತು, ನೀರು ನಿಲ್ತಾ ಇತ್ತು. ಈಗಾಗಲೇ ಡೆಂಗು ಸೇರಿದಂತೆ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಹೊಂಟಿವು. ಈ ಒಂದು ರಸ್ತೆಯ ವರದಿಯನ್ನು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಬಿತ್ತರಾದ 1-2 ಗಂಟೆಯಲ್ಲೇ ನೋಡ್ಬೋದು ನೀವು. ಈಗಾಗಲೇ ನಗರಸಭೆಯಿಂದ JCB ಏನಂದ್ರೆ ಈಗಾಗಲೇ JCB ಕೆಲಸ ಮಾಡ್ತಾ ಇದ್ದಾರೆ. ನೀರಿದ್ದು ನಿನ್ನೆ ಏನಂದ್ರೆ ಸ್ಕೂಲ್ ಮಕ್ಕಳು ಸೇರಿದಂತೆ ಆ ಕಾಲೋನಿಯ ಜನರು ಈ ಒಂದು ನೀರಲ್ಲಿ ಏನಂದ್ರೆ ಹೋಗ್ತಾ ಇದ್ರು. ಅದು ನೋಡ್ಬೋದು JCB ಇಂದ ಈಗಾಗಲೇ ಕಂಕರ್ ಹಾಕುವ ಮೂಲಕ ನೀರು ನಿಲ್ಬಾರ್ದು ಅಂತೇಳಿ ಅಧಿಕಾರಿಗಳು ಈಗಾಗಲೇ ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಇರ್ಬೋದು, ಪೌರಾಡಳಿತ ಸಚಿವರ ಆದೇಶದ ಮೇರೆಗೆ ನೋಡ್ಬೋದು ನೀವು ಯಾವ ರೀತಿ ಏನಂದ್ರೆ ಕೆಲಸ ಮಾಡಿದ್ದಾರೆ. ಇನ್ನೂ ಟೋಟಲಿ ನೀರು ನಿಲ್ಬಾರ್ದು ಎಂಬ ಉದ್ದೇಶದಿಂದ ಇಲ್ಲಿ ಕೆಲಸ ನಡೀತದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ವರದಿ ಪ್ರಸಾರ ಆದ ಗಂಟೆಯಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರಲ್ ಕೂಡ ಸಾಕಷ್ಟು ಒಂದು ಖುಷಿ. ಏನು ಸಾಕಷ್ಟು ಹಲವು ವರ್ಷ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು. ಏನು ನೀರು ನಿಲ್ತಾ ಇದ್ದು, ನೀರು ನಿಂತು ರಸ್ತೆ ಕೆರೆಯಾಗಿ ಬದಲಾಗ್ತಾ ಇದ್ದು, ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಕಾಲೋನಿ ಜನರು. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಸುದ್ದಿ ಪ್ರಸಾರದ ತಕ್ಷಣವೇ ಎಚ್ಚೆತ್ತುಕೊಂಡ ಪೌರಾಡಳಿತ ಸಚಿವರು ಅಂತ ಹೇಳ್ಬೋದು. ನಗರಸಭೆ ಅಧಿಕಾರಿಗಳು ನೋಡ್ಬೋದು ನೀವು, ಬೀದರ್ ನಗರದ ದೇವಿ ಕಾಲೋನಿಗೆ ದೌಡಾಯಿಸಿ ಏನು ಈಗಾಗಲೇ ಮುಖ್ಯ ರಸ್ತೆಯನ್ನು ದೇವಿ ಕಾಲೋನಿಯಿಂದ ಬಸ್ ಸ್ಟ್ಯಾಂಡ್ ಗುರುದ್ವಾರ ಹೋಗುವಂಥ ಮುಖ್ಯ ರಸ್ತೆ ಕೆರೆಯಾಗಿ ಏನು ಬದಲಾಗ್ತಾ ಇತ್ತು. ಆ ರಸ್ತೆಯಲ್ಲಿ ನೋಡ್ಬೋದು ನೀವು ಈಗಾಗಲೇ ಕಂಕರನ್ನು ಹಾಕಿದ್ದಾರೆ. ಟೋಟಲಿ ನೀರು ನಿಲ್ತಾ ಇತ್ತು, ರಸ್ತೆ ಕೆರೆಯಾಗಿ ಬದಲಾಗ್ತಾ ಇತ್ತು. ಮೊದಲೇ ಡೆಂಗು, ಚಿಕನ್ ಗುನ್ಯಾ ಸೇರಿದಂತೆ ಸಾಕಷ್ಟು ಸಾಂಕ್ರಾಮಿಕ ರೋಗದಿಂದ ಜನ ತತ್ತರಿಸೋಗಿದ್ರು. ಇವತ್ತೇನಂದ್ರೆ ಈ ಒಂದು ಕಾಲೋನಿಯಲ್ಲಿ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸ್ಥಳೀಯರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಸರ್? ಏನು ಹೇಳ್ಬೇಕಂತ
ಏನಿಲ್ಲ ಸರ, ನೀರ್ ಬಹಳಷ್ಟು 3 ವರ್ಷದಿಂದ ಭಾಳ ತೊಂದರೆ ಆಗ್ಲತ್ತಿತ್ತು ನಮ್ಮ ಕಾಲನಿ ಒಳಗ. ರೋಡಿನ ಕೆಲಸ ಅಂತೂ ಪರ್ಫೆಕ್ಟ್ ಆಗಿ ಮಾಡಿದಾರ. ಆರ್ ಭಾರತದವ್ರು ಭಾಳ ಹೆಲ್ಪ್ ಮಾಡ್ಯಾರ ನಮಗ. ಮತ್ತೇನದಂದ್ರೆ ನಾಲಿ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮಾಡ್ಬೇಕಂತ. ನ್ಯೂಸ್ ಯಾವಾಗ ಬಂತು, ಅಧಿಕಾರಿಗಳು ಯಾವಾಗ ಬಂದ್ರು, ಎಷ್ಟು ಗಂಟೆ ನ್ಯೂಸ್ ಅರ್ಲಿ ಮಾರ್ನಿಂಗ್ ಬಂತ್ರಿ. ಬಂದಿದ್ದು 2 ಗಂಟೆದಾಗ ಎಲ್ಲ ಏನದ ಅಂದ್ರೆ ಆಪರೇಟ್ ಆಗಿದೆ. ಮತ್ತೆಲ್ಲ ಕೆಲಸನೂ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಏನೇನ್ ಮಾಡಿರಿ ನಗರಸಭೆ ಕೆಲಸ? ಏನೇನ್ ಮಾಡಿರಿ ಇವತ್ತು? ಇದು ಎಲ್ಲ ಏನದ ಅಂದ್ರೆ ಕಾಂಕ್ರೀಟ್ ಆಗ್ಲಿ ಏನೋ ಆಗ್ಲಿ ಎಷ್ಟಿತ್ತು ಅಷ್ಟೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.